ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಪರಮಾತ್ಮನ ವಿಭೂತಿಗಳು ಎಂಬ 71ನೆಯ ಉಪನ್ಯಾಸಕ್ಕೆ ಸ್ವಾಗತ. ಹಿಂದಿನ ಉಪನ್ಯಾಸದಿಂದ ಈ ಪರಮಾತ್ಮನ ವಿಭೂತಿಗಳ ಕುರಿತಾದ ವರ್ಣನೆಯು ಇಲ್ಲಿಗೂ ಮುಂದುವರಿದಿದೆ. ಭಗವಂತನ ವಿಭೂತಿಗಳು ಅಲ್ಲೊಂದು ಇಲ್ಲೊಂದು, ಅವುಗಳಲ್ಲಿ ಒಂದಕ್ಕಿಂತ ಮತ್ತೊಂದು ಹೆಚ್ಚು, ಇನ್ನೊಂದು ಕಡಿಮೆ ಎನ್ನುವ ಹಾಗೆ ಕೆಲವರಿಗೆ ತೋರಬಹುದು. ಆದರೆ ನಿಜ ಸ್ಥಿತಿಯು ಹಾಗಿಲ್ಲ. ವಿಭೂತಿ ಎಂದರೆ ಭಗವಂತನ ಮಹಿಮೆಯು ಅಭಿವ್ಯಕ್ತವಾಗುವ ಒಂದು ಕೇಂದ್ರ. ಭಗವಂತನ ವಿಭೂತಿಗಳಲ್ಲಿ ಯಾವುದೊಂದನ್ನು ನೋಡಿದರೂ ನಮಗೆ ಮೊದಲು ಆನಂದವಾಗುವುದು, ತಾಪವು ಪರಿಹಾರವಾಗುವುದು. ಆಮೇಲೆ ಅದರಲ್ಲಿ ಪರಮಾತ್ಮನ ಮಹಿಮೆಯು ಎದ್ದು ಕಾಣುವುದು. ದೂರದಲ್ಲಿ ನೋಡುವ ಸಣ್ಣ ನಕ್ಷತ್ರವೂ ಕೂಡ ಮೊದಲು ಸಣ್ಣಗೆ ಕಾಣುತ್ತಿದ್ದು, ದಿನ ದಿನವೂ ಲಕ್ಷ್ಯವಿಟ್ಟು ನೋಡುತ್ತಿದ್ದರೆ ದೊಡ್ಡದಾಗಿ ತೋರುತ್ತದೆ. ಕತ್ತಲಲ್ಲಿ ಕಂಗಾಣದೆ ಇದ್ದವನಿಗೆ ದೂರದ ಮನೆಯೊಳಗೆ ಮಿನುಗುಟ್ಟುತ್ತಿರುವ ದೀಪದ ಒಂದು ಕಿರಣವೂ ಕೂಡ ಬಾಗಿಲ ಸಂದಿಯೊಳಗಿಂದ ತೋರಿ ಬಂದರೂ ಅವನ ಅಧೈರ್ಯವು ಕೆಡುವುದು. ಊರು ಸಿಕ್ಕಿತೆಂಬ ಉತ್ಸಾಹವು ಉಕ್ಕುವುದು. ಮನೆಯವರಿಗೆ ದೀಪದಿಂದ ಆಗಿರುವ ಧೈರ್ಯವು ಅವನಿಗೆ ದೀಪದ ಕಿರಣದಿಂದಲೇ ಆಗಿಬಿಡುತ್ತದೆ ಅಲ್ಲವೇ? ಹೀಗೆಯೇ ಪರಮಾತ್ಮನ ವಿಭೂತಿಯಿಂದ ಪರಮಾತ್ಮನನ್ನು ಕಂಡ ಪ್ರಯೋಜನವೇ ಭಾವುಕರಿಗೆ ಆಗುತ್ತದೆ. ಉದಾಹರಣೆಗೆ, ನಕ್ಷತ್ರಗಳಲ್ಲಿ ನಾನು ಚಂದ್ರನು ಎಂದು ಭಗವಂತನು ಹೇಳಿರುತ್ತಾನಷ್ಟೇ. ಇಲ್ಲಿ ನಕ್ಷತ್ರಗಳು ಸಾಮಾನ್ಯವಾದವುಗಳೆಂದು, ಚಂದ್ರನು ಅವುಗಳಿಗಿಂತ ದೊಡ್ಡವನೆಂದು ಭಾವಿಸಬಾರದು. ಚಂದ್ರನಲ್ಲಿ ತೋರುವಷ್ಟು ಮಟ್ಟಿಗೆ ಭಗವಂತನು ನಕ್ಷತ್ರಗಳಲ್ಲೂ ಇರುತ್ತಾನೆ. ಆದರೆ ಸಾಮಾನ್ಯವಾಗಿ ನಮಗೆ ಚಂದ್ರನಲ್ಲಿ ಕಾಣುವ ವಿಭೂತಿಯು ಹೆಚ್ಚಿನದಾಗಿ ಕಾಣುತ್ತಿರುತ್ತದೆ. ಸರಿಯಾಗಿ ನಿಟ್ಟಿಸಿ ನೋಡುವವರಿಗೆ ಪ್ರತಿಯೊಂದು ನಕ್ಷತ್ರವೂ ಪರಮಾತ್ಮನ ವಿಭೂತಿಯೇ ಆಗಿರುತ್ತದೆ. ಒಂದು ನಕ್ಷತ್ರದ ವಿಷಯದಲ್ಲಿ ನನಗೆ ಆದ ಅನುಭವವನ್ನು ತಮಗೆ ತಿಳಿಸುವೆನು. ನಾನು ಮಲಗುವ ಕೊಠಡಿಯ ಎದುರಿಗೆ ಎಣ್ಣೆ ಹೊಳೆ ರಂಗನ ಬೆಟ್ಟದ ಮೇಲೆ ಕೆಲವು ದಿವಸಗಳು ಒಂದು ದೀಪವಿರುವಂತೆ ಕಾಣಿಸುತ್ತಿತ್ತು. ಅಲ್ಲಿ ಕಾರ್ತೀಕ ಮಾಸವಾದ್ದರಿಂದ ಆಕಾಶ ದೀಪವನ್ನಿಡುವ ಏರ್ಪಾಡಾಗಿದೆ ಎಂದು ಕೆಲವರು ಊಹಿಸಿದರು. ಆದರೆ ಆ ಬೆಳಕು ಇರುವ ಮಟ್ಟವು ಕೆಲವು ದಿವಸಗಳಲ್ಲಿ ಎತ್ತರವಾಗಿ ಕಾಣಿಸಹತ್ತಿದ್ದರಿಂದ ಅದು ದೀಪವಾಗಿರಲಾರದು ಎಂಬ ಸಂಶಯವು ನನಗೆ ಬಂತು. ಅದು ನಕ್ಷತ್ರವೆಂಬ ನಿಶ್ಚಯವಾಯಿತು. ಬಳಿಕ ಪ್ರತಿದಿನ ರಾತ್ರಿಯೂ ಅದನ್ನೇ ನಿಟ್ಟಿಸಿ ನೋಡುವುದಕ್ಕೆ ಮೊದಲು ಮಾಡಿದೆನು. ಆಮೇಲೆ ನನಗೆ ಅದು ಮೊದಲಿಗಿಂತ ಸ್ವಲ್ಪ ದೊಡ್ಡದಾಗಿರುವಂತೆ ಕಾಣಿಸಿತು. ಆ ಒಂದೇ ಕಡೆಗೆ ಕಣ್ಣಿಟ್ಟು ನೋಡುತ್ತಾ ನೋಡುತ್ತಾ ನನಗೆ ಅದು ಬಲು ದೂರದಲ್ಲಿರುವ ಒಂದು ಚಂದ್ರಮಂಡಲವೆಂಬಂತೆಯೂ ಅದರಿಂದ ಕಿರಣಗಳು ಎಲ್ಲ ಕಡೆಗೂ ಹರಡಿರುವಂತೆಯೂ ಭಾಸವಾಗಹತ್ತಿತು. ಆ ನಕ್ಷತ್ರವು ಯಾವಾಗಲೂ ನನ್ನ ಕಡೆಗೇ ತಿರುಗಿಕೊಂಡು ಬೆಳಕು ಬೀರುತ್ತಿರುವುದೆಂಬ ಭಾವನೆಯು ಕ್ರಮವಾಗಿ ನನ್ನನ್ನು ಹಿಡಿದುಕೊಂಡಿತು. ಇದುವರೆಗೂ ಅದರ ಕಡೆಗೆ ಲಕ್ಷ್ಯವೇ ಇಲ್ಲದಿದ್ದ ನನ್ನ ಮನಸ್ಸಿಗೆ ಅದರ ವಿಷಯಕ್ಕೆ ಈಗ ಏನೋ ಒಂದು ಪೂಜ್ಯ ಭಾವ ಉಂಟಾಯಿತು. ಈಚೆಗೆ ಅದರ ಕಡೆಗೆ ಒಂದು ಸಲ ತಿರುಗಿ ನೋಡಿದ ಹೊರತು ಸುಮ್ಮನಿರುವುದು ಆಗುವ ಹಾಗೆಯೇ ಇಲ್ಲ. ಅದನ್ನು ನೋಡಿದಾಗಲೆಲ್ಲ ಭಗವಂತನ ಸೃಷ್ಟಿಯ ವೈಚಿತ್ರ್ಯವು ನನ್ನ ಮನಸ್ಸಿನ ವಿಚಾರ ಸರಣಿಯಲ್ಲಿ ಬಂದು ಸೇರಿಕೊಳ್ಳುತ್ತಿದೆ. ಮಹಾತ್ಮರು, ಪುಣ್ಯಶಾಲಿಗಳಾದವರು ನಕ್ಷತ್ರ ಸ್ಥಾನವನ್ನು ಪಡೆಯುತ್ತಾರೆಂದು
ಅವರ ಪ್ರಭಾವದಿಂದ ಜ್ಯೋತಿ ರೂಪದಲ್ಲಿ ಬೆಳಗುತ್ತಿರುವರೆಂದು ಆಪಸ್ತಂಬರ ಧರ್ಮಸೂತ್ರದಲ್ಲಿದೆ. ಬೈಬಲ್ಲಿನಲ್ಲಿ ಒಂದಾನೊಂದು ನಕ್ಷತ್ರವು ಕ್ರೈಸ್ತನ ಜನ್ಮವನ್ನು ಪೂರ್ವ ದೇಶದ ಋಷಿಗಳಿಗೆ ಸೂಚಿಸಿಕೊಟ್ಟಿತು ಎಂಬ ಕಥೆಯನ್ನು ನಿಮ್ಮಲ್ಲಿ ಕೆಲವರಾದರೂ ಓದಿರಬಹುದು. ಹೀಗೆ ಪುರಾಣ ಪ್ರಸಿದ್ಧವಾಗಿರುವ ಭಾವನೆಯಿಂದ ನಕ್ಷತ್ರಗಳನ್ನು ನೋಡಿದವರಿಗೆಲ್ಲ ಪರಮಾತ್ಮನ ಭಾವನೆಯು ಬರುವುದು. ನಕ್ಷತ್ರಗಳು ಒಂದೊಂದು ಸೂರ್ಯನು ಗೆದ್ದಂತೆ. ಅವು ಸೂರ್ಯನಿಗಿಂತ ಸಾವಿರಾರು ಯೋಜನಗಳ ದೂರದಲ್ಲಿ ಇರುವವೆಂದು, ನಿಜವಾಗಿ ಅವು ಸೂರ್ಯನಿಗಿಂತ ದೊಡ್ಡವಾಗಿರುವವೆಂದು ಆಧುನಿಕ ಜ್ಯೋತಿಷ್ಶಾಸ್ತ್ರಜ್ಞರು ಹೇಳುತ್ತಾರೆ. ಒಂದು ನಕ್ಷತ್ರದ ವಿಷಯವನ್ನು ಹೀಗೆ ಸ್ವಲ್ಪ ಬಿಡಿಸಿ ನೋಡಲು ಇಷ್ಟು ವಿಚಾರಗಳು ಮನಸ್ಸಿನಲ್ಲಿ ಹೊಳೆಯುವವು. ಇಂಥ ಪರಮಾತ್ಮನ ವಿಭೂತಿಗಳು ಅನಂತವಾಗಿರುವವು. ನಕ್ಷೆಯ ಮೇಲೆ ನಗರಗಳನ್ನು ಗುರುತಿಸಿದಂತೆ ಭಗವಂತನು ಅಲ್ಲೊಂದು ಇಲ್ಲೊಂದು ವಿಭೂತಿಯನ್ನು ಹೇಳಿದ್ದಾನೆಂದು ತೋರುವಾಗಲೂ ನೋಡುವವರ ದೃಷ್ಟಿಯಿಂದ ಪ್ರಾಧಾನ್ಯತೆಯಿಂದ ಹಾಗೆ ಹೇಳಿರುತ್ತಾನೆ. ಯಾವುದೊಂದು ವಿಭೂತಿಯು ಪರಮಾತ್ಮನ ಅಂಶವಲ್ಲ, ಪರಮಾತ್ಮನ ಪೂರ್ಣ ರೂಪವೇ ಅದರಲ್ಲಿದೆ, ಅಥವಾ ಅದೇ ಪರಮಾತ್ಮನಾಗಿರುತ್ತಾನೆ. ಗಣಪತಿಯ ವಿಗ್ರಹವು ನೋಡುವುದಕ್ಕೆ ಸಣ್ಣದಾಗಿದ್ದರೂ ದೊಡ್ಡದಾಗಿದ್ದರೂ ಅದು ಗಣಪತಿಯೇ, ಪೂರ್ಣವಾಗಿ ಗಣಪತಿಯೇ ಆಗಿರುತ್ತದೆ. ಗಣಪತಿಗಳು ಅನೇಕವೆಂದಾಗಲಿ ಅವುಗಳಲ್ಲಿ ತಾರತಮ್ಯ ಉಂಟೆಂದಾಗಲಿ ಭಾವಿಸುವುದಕ್ಕೆ ಬರುವುದಿಲ್ಲ. ಪರಮಾತ್ಮನು ತನ್ನ ಅನುಗ್ರಹವನ್ನು ಎಲ್ಲ ಕಡೆಗೂ ಹರಡಿರುತ್ತಾನೆ. ಎಲ್ಲವನ್ನೂ ಎಲ್ಲರೂ ಏಕಕಾಲದಲ್ಲಿ ಅನುಭವಿಸಬಹುದು. ಈ ವಿಭೂತಿಗಳನ್ನು ಯಾರೊಬ್ಬರು ತನ್ನವೆಂದು ಮತ್ತೊಬ್ಬರಿಗೆ ಸಿಕ್ಕದಂತೆ ಇಟ್ಟುಕೊಳ್ಳುವುದಕ್ಕೆ ಬರುವುದಿಲ್ಲ. ಇವು ಯಾವುದೊಂದು ಕಾಲಕ್ಕೂ ಕಟ್ಟು ಬಿದ್ದಿರುವುದಿಲ್ಲ. ಶ್ರೀರಾಮನು ಶ್ರೀಕೃಷ್ಣನು ಮಗುವಾಗಿದ್ದಾಗ ನೋಡಿ ಆನಂದಿಸಿದ ಚಂದ್ರನೇ ಈಗಲೂ ಬಡವರ ಮಗುವಿಗೂ ಆನಂದವನ್ನು ಕೊಡುತ್ತಿದ್ದಾನೆ. ವಿಭೂತಿಗಳು ಎಲ್ಲರಿಗೂ ಸಮಾನವಾಗಿ ಆನಂದದಾಯಕವಾಗಿರುತ್ತದೆ. ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಭಗವಂತನು ಎಲ್ಲರೂ ಉದ್ಧಾರವಾಗಲಿ ಎಂದೇ ವಿಭೂತಿಗಳನ್ನು ಉಪದೇಶಿಸಿರುತ್ತಾನೆ. ನಾವು ಈ ವಿಭೂತಿಗಳನ್ನು ಇಂತಿಂಥವು ಎಂಬ ಪಟ್ಟಿಯನ್ನು ಗಟ್ಟಿ ಮಾಡಿದರೆ ಸಾಲದು. ಇವುಗಳಲ್ಲಿರುವ ವಿಭೂತಿತ್ವವನ್ನು ಮನದಂದುಕೊಂಡು ಆನಂದಿಸುವ ಅಭ್ಯಾಸವನ್ನು ಮಾಡಬೇಕು. ಈ ದಿನ ಯಜ್ಞಾನಾಂ ಜಪಯಜ್ಞೋಸ್ಮಿ ಎಂಬ ವಿಭೂತಿಯ ವಿಚಾರಗಳನ್ನು ಮಾಡಬೇಕಾಗಿದೆ. ಯಜ್ಞ ಶಬ್ದವು ಯಜ್ ಧಾತುವಿನಿಂದ ಬಂದಿರುತ್ತದೆ. ದೇವತೆಗಳಿಗೆ ಪೂಜೆ ಮಾಡುವುದು, ದೇವತೆಗಳನ್ನು ಉದ್ದೇಶ ಮಾಡಿ ವಸ್ತುವಿನಲ್ಲಿ ನನ್ನದೆಂಬ ಅಭಿಮಾನವನ್ನು ಬಿಡುವುದೇ ಯಜ್ಞವು. ನಿಜವಾಗಿ ನೋಡಿದರೆ ಜಗತ್ತೆಲ್ಲವೂ ದೇವತೆಗಳದೇ. ನಾವು ಅದು ನನ್ನದು ಎಂಬ ಅಭಿಮಾನವನ್ನು ಬಿಟ್ಟರೆ ಯಜ್ಞವಾಗುತ್ತದೆ. ಇನ್ನು ದೇವದೇವನಾದ ಪರಮಾತ್ಮನದೇ ಎಲ್ಲವೂ ಎಂದು ತಿಳಿದು ಬಿಟ್ಟರೆ ಎಂತಹ ಯಜ್ಞವಾದೀತು. ಇದನ್ನು ಗೀತೆಯಲ್ಲಿ ಹೇಳಿರುತ್ತದೆ. ಪರಮಾತ್ಮನೇ ಯಜ್ಞ ಶಬ್ದ ವಾಚ್ಯನು. ಯಜ್ಞವಾಗುವ ಸ್ಥಳವು ಪರಮಾತ್ಮನು ತಾಂಡವವಾಡುತ್ತಿರುವ ಸ್ಥಳವು. ಯಜಮಾನನು ಯಜ್ಞಕ್ಕಾಗಿ ದೀಕ್ಷೆ ವಹಿಸುತ್ತಾನೆ. ಪರಮಾತ್ಮನ ಸೇವೆಯೊಂದಲ್ಲದೆ ಮತ್ತೇನನ್ನು ನಾನು ಮಾಡುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡುತ್ತಾನೆ. ಯಜ್ಞಕ್ಕೆ ಬರಬೇಕೆಂದು ಕರೆಯದಿದ್ದರೂ ಎಲ್ಲರೂ ಹೋಗಿ ಯಜ್ಞೇಶ್ವರನನ್ನು ದರ್ಶನ ಮಾಡಿಕೊಂಡು ಕೃತಕೃತ್ಯರಾಗಬೇಕೆಂದು ಸ್ಮೃತಿಯಿದೆ. ಆ ಸ್ಥಳವೇ ಪವಿತ್ರವಾದದ್ದು. ಅಲ್ಲಿಯ ಜನರ ದರ್ಶನವೇ ಪಾಪಹರವಾದದ್ದು. ಅಂಥ ಶ್ರೇಷ್ಠವಾದದ್ದು ಯಜ್ಞ. ಆದರೆ ಯಜ್ಞವನ್ನು ಸಾಂಗವಾಗಿ ನೆರವೇರಿಸುವುದು ಬಲು ಕಷ್ಟ. ಯಜ್ಞವು ವಿತ್ತ ಸಾಧ್ಯವಾದದ್ದು. ವಿತ್ತವನ್ನು ಕೂಡಿಸುವುದು ಯಾವಾಗಲೂ ಸುಲಭ ಸಾಧ್ಯವಲ್ಲ. ಈಗಿನ ಕಾಲದಲ್ಲಂತೂ ಅದು ಅಸಾಧ್ಯವಾಗಿ ಬಿಟ್ಟಿರುತ್ತದೆ.
ಯೋಗ್ಯರ ಹಣವನ್ನು ಯಾಚಿಸಿ ತಂದು ಯಜ್ಞವನ್ನು ಮಾಡುವುದು ಯಜ್ಞವು ವೀರ್ಯವತ್ತರವಾಗುವುದಕ್ಕೆ ಅತ್ಯವಶ್ಯ. ಆದರೆ ಈಗ ಹಣವು ಹಿಂಸೆ ಇಲ್ಲದೆ ಸಿಕ್ಕುವಂತೆಯೇ ಇಲ್ಲ. ಯಜ್ಞಗಳು ಎಷ್ಟೇ ಶುದ್ಧವಾದ ಪ್ರಕಾರಗಳಿಂದ ಆಗಲಿ, ಪಶು ಹಿಂಸೆಯೇ ಮುಂತಾದವುಗಳಂತೂ ಅನಿವಾರ್ಯವಾಗಿರುತ್ತದೆ. ಆದರೆ ಜಪಯಜ್ಞದಲ್ಲಿ ಯಾವ ಹಿಂಸಾದಿ ದೋಷಗಳು ಇರುವುದಿಲ್ಲ. ವಿಧಿಯಜ್ಞಕ್ಕಿಂತಲೂ ಜಪಯಜ್ಞವು 10ರಷ್ಟು ಶ್ರೇಷ್ಠವು ಎಂದು ಸ್ಮೃತಿ ವಾಕ್ಯವಿದೆ. ಈ ಎಲ್ಲ ಕಾರಣಗಳಿಂದ ಭಗವಂತನು ಯಜ್ಞಗಳಲ್ಲಿ ಜಪಯಜ್ಞವು ನಾನು ಎಂದು ಒತ್ತಿ ಹೇಳಿರುತ್ತಾನೆ. ಜಪವೆಂದರೇನು? ತಜ್ಜಪಸ್ತದರ್ಥ ಭಾವನಂ. ಮಂತ್ರವನ್ನು ಜಪಿಸುವುದು ಎಂದರೆ ಮಂತ್ರದ ಅರ್ಥವನ್ನು ಭಾವಿಸುತ್ತಿರುವುದು, ಪರಮಾತ್ಮನನ್ನು ವೇದದ ಮಂತ್ರದಿಂದ ಭಾವನೆ ಮಾಡುತ್ತಿರುವುದು, ಆತನ ನಾಮಸ್ಮರಣೆಯನ್ನು ಮಾಡುತ್ತಿರುವುದು ಜಪವು. ಇದೊಂದು ಬಗೆಯ ಯಜ್ಞವೆಂದು ಇಲ್ಲಿ ಹೇಳಿದೆ. ನಮ್ಮಗಳಿಗೆ ಸಾಮಾನ್ಯವಾಗಿ ಮಕ್ಕಳು, ಧನ, ಅಧಿಕಾರ, ನಮ್ಮ ಜನ ಇವೇ ಅವಲಂಬನೆಯಾಗಿರುತ್ತದೆ. ಆದ್ದರಿಂದಲೇ ನಮಗೆ ಕಷ್ಟವು ಬಂದಾಗ ಅವರ ನೆನಪು ನಮಗೆ ಬರುತ್ತದೆ. ಆದರೆ ಇವೆಲ್ಲ ಸಮಯದಲ್ಲಿ ಕೈಕೊಡುವಂಥವು. ಇವುಗಳನ್ನು ಊರುಗೋಲು ಮಾಡಿಕೊಂಡು ನಡೆಯುವುದರಿಂದ ಪ್ರಯೋಜನವಿಲ್ಲ. ಇವುಗಳ ಭಾವನೆಯು ನಮ್ಮನ್ನು ಮಟ್ಟು ಮಾಡುತ್ತಿರುವುದು. ಇವುಗಳು ನಮ್ಮನ್ನು ಕಾಯುವುದಿಲ್ಲ, ನಮ್ಮನ್ನೇ ಕಾಯಿಸುತ್ತವೆ. ತಾಪತ್ರಯವನ್ನು ಕೊಟ್ಟು ಬೇಯಿಸುತ್ತವೆ. ಆದರೆ ಪರಮಾತ್ಮನ ನಾಮ ಜಪವು ಇಂಥದ್ದಲ್ಲ. ಮಹರ್ಷಿಗಳು ಈ ತತ್ವವನ್ನು ಬಲ್ಲರು. ಆದ್ದರಿಂದಲೇ ಅವರು ಒಂದು ಮುಹೂರ್ತವಾಗಲಿ, ಒಂದು ಕ್ಷಣವಾಗಲಿ ವಾಸುದೇವನನ್ನು ಚಿಂತಿಸದಿದ್ದರೆ ಅದೇ ನಮ್ಮಲ್ಲಿ ಉಂಟಾದ ಛಿದ್ರವೆಂದು ತಿಳಿಯಬೇಕು, ಅದೇ ಮಹಾಹಾನಿಯು ಎನ್ನುವರು. ಭಗವಂತ, ನಿನ್ನ ಒಲವೇ ನನಗೆ ಬಲವು, ನೀನೇ ನನ್ನನ್ನು ಕಾಯುವವನು ಎಂದು ಭಾವನೆ ಮಾಡಿಕೊಂಡು ಆತನ ನಾಮವನ್ನು ಸದಾ ಸ್ಮರಣೆ ಮಾಡುತ್ತಿರುವವನಿಗೆ ಯಾವಾಗಲೂ ಪರಮಾತ್ಮನು ರಕ್ಷಣೆಗೆ ಸಿದ್ಧನಾಗಿರುತ್ತಾನೆ. ಅವನು ಎಂದಿಗೂ ಕೈ ಬಿಡುವುದಿಲ್ಲ. ಜಪದಿಂದ ಭಗವಂತನ ಪ್ರಾಪ್ತಿಯಾಗುವುದೆಂದು, ಆಮೇಲೆ ಭಗವಂತನು ನಮ್ಮನ್ನು ಕಾಪಾಡುವನೆಂದು ಭಾವಿಸಿದರೆ ಸಾಲದು. ಭಗವಂತನು ನಾನೇ ಜಪಯಜ್ಞವು ಎಂದಿರುತ್ತಾನೆ. ಅಂದರೆ ಜಪವೇ ಪರಮಾತ್ಮನ ಸ್ವರೂಪವೆಂದು ಭಾವಿಸಬೇಕು. ಬಲ್ಲವರು ವೇದವನ್ನು ಭಗವಾನ್ ಆಮ್ನಾಯಹು ಭಗವಾನ್ ಆಮ್ನಾಯಃ ಅಂದರೆ ವೇದ ಭಗವಂತನು ಎಂದು ಕರೆಯುತ್ತಾರೆ. ಪರಮಾತ್ಮನು ವೇದ ವೇದ್ಯನೆಂದಲ್ಲ, ವೇದವೇ ಭಗವಂತನು. ಆ ಭಗವಂತನನ್ನೇ ಹೇಗೆ ಕಾಣಬೇಕಾಯಿತು? ನಮ್ಮ ಅಂಗಡಿಗೆ ಮೂಲವಾಗಿರುವ ಬಂಡವಾಳವನ್ನು ಒದಗಿಸಿಕೊಟ್ಟಿರುವ ಧಣಿಯನ್ನು ನಾವು ಹೇಗೆ ಕಾಣಬೇಕು ಹಾಗೆ ಕಾಣಬೇಕು. ಇದರಿಂದ ಮಂತ್ರ, ಪರಮಾತ್ಮನ ನಾಮ ಎಲ್ಲವೂ ಪರಮಾತ್ಮನೇ ಎಂದು ನಾವು ಬಗೆಯಬೇಕು. ರಾಮ ಎಂಬುದು ಬರಿಯ ಶಬ್ದವಲ್ಲ, ಬಾಯಲ್ಲಿ ಹುಟ್ಟಿದ ಬರಿಯ ಧ್ವನಿಯಲ್ಲ. ಅವ್ಯಕ್ತನಾದ ರಾಮನೇ ಈ ನಾಮರೂಪದಿಂದ ಪ್ರಕಟವಾಗುತ್ತಾನೆ. ಧ್ರುವ, ಪ್ರಹ್ಲಾದ ಮುಂತಾದವರಿಗೆ ಭಗವಂತನು ಪ್ರಕಟವಾದನಲ್ಲವೇ? ಹಾಗೆಯೇ ಭಗವಂತನು ನಾಮ ಜಪವನ್ನು ಭಕ್ತಿಯಿಂದ ಮಾಡುವವರಿಗೆ ನಾಮರೂಪದಿಂದ ಪ್ರಕಟವಾಗುತ್ತಾನೆ. ನಮ್ಮ ನಾಲಗೆಯು ಪರಮಾತ್ಮನು ಅಭಿವ್ಯಕ್ತನಾಗುವ ಸ್ಥಳ. ಅದು ಕಶ್ಮಲವಾಗಿರಬಾರದು. ಅಲ್ಲಿ ಕೆಟ್ಟ ಮಾತುಗಳು ಕಾಣಿಸಿಕೊಳ್ಳಬಾರದು. ಸ್ತ್ರೀ, ಧನ, ನಾಸ್ತಿಕರ ವಿಚಾರದ ನುಡಿಗಳು ಅಲ್ಲಿ ತೋರಿಕೊಳ್ಳಬಾರದು. ಇಂಥ ಭಾವನೆ ಇರಬೇಕು ನಾಮ ಭಗವಂತನಲ್ಲಿ. ಜಪದಲ್ಲಿ ಮಂತ್ರದ ಲೆಕ್ಕವು ಮುಖ್ಯವಲ್ಲ. ಭಗವಂತನೇ ನಮ್ಮಲ್ಲಿ ಮನೆ ಮಾಡಿಕೊಂಡು ನೆಲೆಸಿರುತ್ತಾನೆ. ಆತನೇ ನಾಮದ ಸ್ವರೂಪದಿಂದ ನನ್ನ ನಾಲಗೆಯ ಮೇಲೆ ನಲಿದಾಡುತ್ತಿರುತ್ತಾನೆ ಎಂಬ ಭಾವನೆ ಇರುವುದೇ ಮುಖ್ಯ.
ನಾಮ ಸ್ಮರಣೆಯು ಕಾಶಿಯಲ್ಲಿರುವ ಮಗನನ್ನು ಸ್ಮರಿಸಿಕೊಂಡಂತೆ ಪರೋಕ್ಷವಲ್ಲ. ಇಲ್ಲಿರುವ ಮಗನ ಮುಖವನ್ನೇ ನೋಡಿ ನೋಡಿ ನಲಿಯುವಂತೆ ನಾಮವೇ ಭಗವಂತನು ಎಂಬ ಭಾವನೆಯಿಂದ ನಲಿಯುವುದೇ ಯಜ್ಞವು. ಅದೇ ಭಗವಂತನ ಪೂಜೆಯು. ಈ ಯಜ್ಞವು ಸರ್ವ ಯಜ್ಞಗಳಲ್ಲಿಯೂ ಶ್ರೇಷ್ಠವೆನಿಸಿರುತ್ತದೆ. ಏಕೆಂದರೆ ಇದರಲ್ಲಿ ಸಂಪೂರ್ಣವಾಗಿ ಅಹಂ ಮಮತ್ವಗಳು ಬಿಟ್ಟು ಹೋಗಿರುತ್ತವೆ. ಭಗವಂತನ ಸ್ವರೂಪ ಚಿಂತನೆಯೇ ನಿತ್ಯವಾಗಿರುತ್ತದೆ. ಇನ್ನು ಸ್ಥಾವರಾಣಾಂ ಹಿಮಾಲಯ ಎಂಬ ಶ್ಲೋಕ ಪಾದವನ್ನು ಲಕ್ಷಿಸೋಣ. ಹಿಮಾಲಯ ಪರ್ವತದ ಬಾಹ್ಯ ರೂಪವನ್ನು ಮನದಂದರೂ ನಮ್ಮ ಮನಸ್ಸು ಉಬ್ಬುತ್ತದೆ. ಭರತ ಖಂಡವನ್ನು ಕಾದುಕೊಂಡಿರುವ ಉತ್ತರ ದಿಕ್ಕಿನ ಅಡ್ಡಗೋಡೆ ಅದು. ಆದರೆ ನಮ್ಮ ಭಾವನೆಯಲ್ಲಿ ಹಿಮಾಲಯವೆಂದರೆ ಒಬ್ಬ ದೇವತಾತ್ಮನು. ಕಾಳಿದಾಸನು ತನ್ನ ಸುಪ್ರಸಿದ್ಧವಾದ ಕುಮಾರ ಸಂಭವ ಕಾವ್ಯದಲ್ಲಿ ಹೇಳಿರುವುದನ್ನು ನಿಮ್ಮಲ್ಲಿ ಕೆಲವರು ಕೇಳಿರಬಹುದು. ಅಸ್ತ್ಯುತ್ತರಸ್ಯಾಂ ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾಧಿರಾಜ ಪೂರ್ವಾಪರೌ ವಾರನಿಧಿ ವಗಾಹ್ಯ ಸ್ತಃ ಪೃಥಿವ್ಯ ಇವ ಮಾನದಂಡ. ಉತ್ತರ ದಿಕ್ಕಿನಲ್ಲಿ ಹಿಮಾಲಯನೆಂಬ ದೇವತಾತ್ಮನಾದ ಪರ್ವತರಾಜನಿರುವನು. ಆತನು ಪೂರ್ವ ಪಶ್ಚಿಮ ಸಮುದ್ರಗಳನ್ನು ಎರಡು ಕಣಗಳಲ್ಲಿಯೂ ಹೊಕ್ಕು ಪೃಥ್ವಿಯನ್ನು ಅಳೆಯುವ ಕೋಲಿನಂತೆ ಕಾಣಿಸುತ್ತಿರುವನು ಎಂದು ಆ ಮಹಾಕವಿಯು ವರ್ಣಿಸಿರುತ್ತಾನೆ. ಪೂರ್ವದಲ್ಲಿ ಭೂದೇವಿಯು ಗೋರೂಪಧರಳಾಗಿ ಸಂಚರಿಸುತ್ತಿದ್ದಳಂತೆ. ಆಗ ಎಲ್ಲರೂ ತಮಗೆ ಬೇಕಾದ ಕರುವನ್ನು ಮಾಡಿಕೊಂಡು ತಮಗೆ ಬೇಕಾದ ವಸ್ತುಗಳನ್ನು ಹಾಲು ಕರೆಯುವಂತೆ ಭೂದೇವಿಯಿಂದ ಕರೆದುಕೊಂಡರಂತೆ. ಆ ಸಮಯದಲ್ಲಿ ಪರ್ವತಗಳು ತಮ್ಮ ಕಡೆಯವನಾಗಿ ಹಾಲು ಕರೆಯುವುದಕ್ಕೆ ದಕ್ಷನಾಗಿರುವ ಮೇರು ಪರ್ವತವನ್ನು ಗೊತ್ತು ಮಾಡಿಕೊಂಡವು. ಹಿಮಾಲಯ ಪರ್ವತ ರಾಜನನ್ನು ಕರುವಾಗಿ ಮಾಡಿಕೊಂಡವು. ಹಾಗೆ ಅವು ಪ್ರಕಾಶಮಾನವಾದ ರತ್ನಗಳನ್ನು ಮಹೌಷಧಿಗಳನ್ನು ಕರೆದುಕೊಂಡವು ಎಂದು ಕಾಳಿದಾಸನ ವರ್ಣನೆ. ಹಸುವು ತನ್ನ ಕರುವಿಗೆ ಸಾರವತ್ತಾದ ಹಾಲನ್ನು ಸೂರುಗಿಳಿಸುತ್ತದೆ ಅಲ್ಲವೇ? ಇದರಂತೆ ಭೂದೇವಿಯು ತನ್ನ ಕರುವಾದ ಹಿಮಾಲಯನಿಗೆ ಸಾರವತ್ತಾದ ರತ್ನಗಳನ್ನು ಉತ್ತಮವಾದ ಗಿಡಮೂಲಿಕೆಗಳನ್ನು ಕೊಟ್ಟಿರುತ್ತಾಳೆಂಬ ಅಭಿಪ್ರಾಯವು ಇದರಲ್ಲಿ ಅಡಗಿರುತ್ತದೆ. ಭೂಗರ್ಭ ಶಾಸ್ತ್ರಜ್ಞರು ಆಯುರ್ವೇದ ಶಾಸ್ತ್ರಜ್ಞರು ಹುಡುಕಿದರೆ ಎಂಥೆಂಥ ಅನರ್ಘ್ಯವಾದ ಅದುರುಗಳು ಔಷಧಿಗಳ ಮೂಲಿಕೆಗಳು ಆ ಪರ್ವತದಲ್ಲಿ ಈಗಲೂ ಸಿಕ್ಕಬಹುದು. ಅದನ್ನು ನಮ್ಮಂತಹ ಪ್ರಾಕೃತರು ಊಹಿಸಿ ತಿಳಿಯುವುದೂ ಕಷ್ಟ. ಅದಂತಿರಲಿ. ಆದರೆ ಹಿಮಾಲಯ ಪರ್ವತದಲ್ಲಿರುವ ಭಗವಂತನ ವಿಭೂತಿಯು ಎಂಥದ್ದು ಎಂಬುದು ಇಲ್ಲಿ ಪ್ರಕೃತವಾಗಿರುತ್ತದೆ. ಅಲ್ಲಿ ಎಂಥೆಂಥ ಸಿದ್ಧಪುರುಷರು ಈಗಲೂ ತಪಸ್ಸು ಮಾಡಿಕೊಂಡಿರುವರೋ. ಭಗವಂತನು ಅಲ್ಲಿ ಅಧ್ಯಾತ್ಮ ಸಾಧನವನ್ನು ಮಾಡುವ ಮಹನೀಯರಿಗೆ ಯಾವ ಯಾವ ಸಿದ್ಧಿಗಳನ್ನು ಅನುಗ್ರಹಿಸಬಲ್ಲನೋ ಅದನ್ನು ವಿರಕ್ತರಾದ ಭಗವದ್ಭಕ್ತರು ಮಾತ್ರ ಬಲ್ಲರು. ಒಂದು ಸಲ ಶ್ರೀ ಶೃಂಗೇರಿ ಜಗದ್ಗುರುಗಳಾಗಿದ್ದ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಸ್ವಾಮಿಗಳವರು ಶಿವಮೊಗ್ಗೆಯಲ್ಲಿ ಉಪನ್ಯಾಸ ಮಾಡಿದರು. ಆಗ ಅವರು ಹೀಗೆಂದು ಅಪ್ಪಣೆ ಕೊಡಿಸಿದ್ದರು. ಕಾಡಿನಲ್ಲಿ ಗಿಡ ಮರಗಳನ್ನು ಎಣಿಸಿ ಗೊತ್ತು ಮಾಡುವ ಪ್ರಯತ್ನವನ್ನು ಅದರಲ್ಲಿ ಅರ್ಧ ಪ್ರಯತ್ನವನ್ನಾದರೂ ಮಾಡಿದರೆ ಹಿಮಾಲಯದಲ್ಲಿ ಒಬ್ಬ ಸಾಧು ಸಿಕ್ಕಲಾರನೆ. ಹಿಮಾಲಯದಲ್ಲಿ ಇಂಥ ಸಾಧುಗಳಾದ ಮಹನೀಯರು ಹೇರಳವಾಗಿ ಇರುವರೆಂದು ಸ್ವಾಮಿಗಳ ಅಭಿಪ್ರಾಯವಿತ್ತೆಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಈ ಕಡೆಗೆ ನಾವು ಲಕ್ಷ್ಯವನ್ನು ಕೊಡಬೇಕು. ಹಿಂದಕ್ಕೆ ಪಾಂಡವರು ಕೌರವರ ಕಪಟ ದ್ಯೂತದಿಂದ ರಾಜ್ಯವನ್ನು ಸೋತು ಅರಣ್ಯವಾಸಕ್ಕೆ ತೆರಳಿದರಷ್ಟೇ. ಆಗ ದ್ರೌಪದಿಯು ಧರ್ಮರಾಯನನ್ನು ಕುರಿತು, ರಾಜನೇ, ನಿನ್ನಷ್ಟು ಧರ್ಮವನ್ನು ಶ್ರದ್ಧೆಯಿಂದ ಮಾಡಿದವರು ಯಾರೂ ಕಾಣಿಸುವುದಿಲ್ಲ. ಆದರೂ ಇಂಥ ನಿನಗೂ ವನವಾಸವಾಗಿತ್ತಲ್ಲ, ಇದರ ರಹಸ್ಯವೇನು ಎಂದು
ಒಮ್ಮೆ ಪ್ರಶ್ನೆ ಮಾಡಿದಳಂತೆ. ಆಗ ಧರ್ಮರಾಜನು, ಪ್ರಿಯೆ, ನಾನೇನು ಧರ್ಮ ವಾಣಿಜ್ಯವನ್ನು ಮಾಡಿದವನಲ್ಲ. ಇಂತಿಷ್ಟು ಧರ್ಮಕ್ಕೆ ಇಂತಿಷ್ಟು ಸುಖವು ಬೇಕೆಂದೇನು ನಾನು ಧರ್ಮವನ್ನು ಎಸಗಿದವನಲ್ಲ. ಇದೋ ಎದುರಿಗೆ ಕಾಣುತ್ತಿರುವ ಹಿಮಾಲಯವನ್ನು ನೋಡು. ಅದನ್ನು ನೋಡುವವರಿಗೆಲ್ಲ ಬಲ್ಲಿದರಂತೆ ಬಡವರಿಗೆ ಕೂಡ ಹೇಗೆ ಒಂದೇ ಸಮನಾದ ಆನಂದವನ್ನು ಕೊಡುತ್ತದೆ. ಅದಕ್ಕೇನಾದರೂ ಈ ಔದಾರ್ಯಕ್ಕಾಗಿ ಪ್ರತ್ಯುಪಕಾರವು ಬೇಕಾಗಿರುವುದೇ? ಇಲ್ಲ. ನಾನು ಹಾಗೆಯೇ ಧರ್ಮವನ್ನು ಧರ್ಮಕ್ಕಾಗಿ ಮಾಡುತ್ತಿರುವೆನು ಎಂದನಂತೆ. ಧರ್ಮರಾಯನು ದ್ರೌಪದಿಗೆ ತೋರಿಸಿದ ಆ ಹಿಮಾಲಯವೇ ಇಂದು ಅನೇಕ ತಪೋಧನರಿಗೆ ಆನಂದವನ್ನು ಉಂಟು ಮಾಡುತ್ತಲಿದೆ. ಇಂದಿಗೂ ಅದರ ಅನರ್ಘ್ಯವಾದ ಗುಣಗಳು ಜನರ ಕಣ್ಮನಗಳನ್ನು ಸೆಳೆಯುತ್ತಿವೆ. ಅದು ಒಂದು ಭಗವಂತನ ಮಹಾವಿಭೂತಿ ಎಂಬುದನ್ನು ಮನವರಿಕೆ ಮಾಡಿಕೊಳ್ಳುವ ಮನಸ್ಸು ಮಾತ್ರ ನಮಗೆ ಬೇಕು. ಅಷ್ಟೇ. ಪರಮಾತ್ಮನ ವಿಭೂತಿಗಳ ಭಾವನೆಯಿಂದ ಪರಮಾತ್ಮನ ಜ್ಞಾನವೇ ಉಂಟಾಗುತ್ತದೆ. ಆ ವಿಜ್ಞಾನಕ್ಕೆ ಅನೇಕ ಮೆಟ್ಟಿಲುಗಳಿವೆ. ಅರ್ಜುನನೇ, ಯೋಗದಿಂದ ನನ್ನನ್ನು ಹೇಗೆ ಅರಿತುಕೊಳ್ಳಬಹುದೋ ಅದನ್ನು ಹೇಳುವೆನು ಕೇಳು ಎಂದು 7ನೆಯ ಅಧ್ಯಾಯದ ಉಪಕ್ರಮದಲ್ಲಿ ಪ್ರತಿಜ್ಞೆ ಮಾಡಲಾಗಿತ್ತು. 8ನೆಯ ಅಧ್ಯಾಯದಲ್ಲಿ ಭಗವಂತನ ಉಪಾಸನೆಯ ಪ್ರಕಾರಗಳನ್ನೂ ಅವುಗಳಿಂದ ಆಗುವ ಕಾಲಾಂತರದ ಮುಕ್ತಿಯನ್ನು ತಿಳಿಸಿದ್ದಾಗಿತು. 9ನೆಯ ಅಧ್ಯಾಯದಲ್ಲಿ ಪರಮಾತ್ಮನ ಜ್ಞಾನದ ವರ್ಣನೆಯನ್ನು ಮಾಡಲಾಯಿತು. ಎಲ್ಲೆಲ್ಲಿ ನೋಡಿದರೂ ಪರಮಾತ್ಮನೇ ಎಂಬುದನ್ನು ಆ ಅಧ್ಯಾಯದಲ್ಲಿ ಸಾರಿ ಡಂಗುರ ಹೊಡೆಯಲಾಗಿದೆ. ಈ 10ನೆಯ ಅಧ್ಯಾಯದಲ್ಲಿ ಭಗವಂತನ ವಿಭೂತಿಗಳನ್ನು ವರ್ಣಿಸಿ ಆತನು ಹರಡಿರುವ ಪ್ರೇಮ ಜಾಲವನ್ನು ವಿವರಿಸಿರುತ್ತದೆ. ಈ ಜಾಲದಲ್ಲಿ ಸಿಕ್ಕಿಕೊಂಡು ಆನಂದಿಸುವ ಪರಿಯನ್ನು ನಾವು ಕಲಿತುಕೊಳ್ಳಬೇಕು. ಕಣ್ಣು ಬಿಟ್ಟು ನೋಡಿದರೆ ಭಗವಂತನ ಈ ಪ್ರೇಮ ಜಾಲವು ಹರಡಿಕೊಂಡಿರುವ ಬಗೆಯು ನಮಗೆ ಮನವರಿಕೆಯಾಗುತ್ತದೆ. ಆದರೆ ನಾವು ಮಾತ್ರ ಈ ಪ್ರೇಮದ ಸೆಳೆತಕ್ಕೆ ಸಿಕ್ಕದೆ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿರುವೆವು. ದೇವ, ಈ ನಿನ್ನ ದಿವ್ಯ ವಿಭೂತಿಗಳನ್ನು ಕಂಡುಕೊಂಡು ಪ್ರೇಮದಿಂದ ಆರಾಧಿಸುವಂತೆ ಕಣ್ಮನಗಳನ್ನು ಕೊಡು ಎಂದು ಆ ಭಗವಂತನನ್ನೇ ಬೇಡಿಕೊಳ್ಳೋಣ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.